ಅಸ್ಸಲಾಮು ಅಲೈಕುಂ. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೈಫುಲ್ಲಾ ಕುತ್ತಾರ್. ವೀಕ್ಷಕರೇ, ಉಪವಾಸ ಎಂಬುದು ಕೇವಲ ಆಹಾರ ತ್ಯಾಗ ಮಾತ್ರ ಅಲ್ಲ, ಅದು ಆತ್ಮಶುದ್ಧಿ, ಆತ್ಮಸಂಯಮ ಮತ್ತು ಆತ್ಮೋನ್ನತಿಯ ಸಾಧನೆ ಕೂಡ ಹೌದು. ಜಗತ್ತಿನ ಎಲ್ಲ ಧರ್ಮಗಳ ಉಪವಾಸಗಳಲ್ಲಿ ಅದರದ್ದೇ ಆದಂತಹ ಸ್ಥಾನ ಇದೆ, ಅದರದ್ದೇ ಆದಂತಹ ಮಹತ್ವ ಕೂಡ ಇದೆ. ಉಪವಾಸದ ಮೂಲ ಉದ್ದೇಶ ಒಂದೇ, ಮನಸ್ಸನ್ನು ಶುದ್ಧಗೊಳಿಸುವಂಥದ್ದು, ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ದೇವನ ಸ್ಮರಣೆಯನ್ನು ಕೂಡ ಮಾಡುವಂಥದ್ದು. ಹಾಗೆಯೇ ಮನುಷ್ಯರಲ್ಲಿ ಸಹನೆ, ತ್ಯಾಗ ಮತ್ತು ಮಾನವೀಯ ಮೌಲ್ಯವನ್ನು ಬೆಳೆಸುವಂಥದ್ದು ಅದಾಗಿರುತ್ತೆ ಉಪವಾಸ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಹತ್ವ, ಅದರ ವಿಶೇಷತೆ, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ಉಪವಾಸ ಎಂದರೇನು, ಅದರ ಮಹತ್ವವೇನು, ಅದರ ವಿಶೇಷತೆ ಏನು, ಸೊ ಇದರೆಲ್ಲದರ ಬಗ್ಗೆ ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕಿದ್ದೀವಿ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬರಾಕ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರು ಕೂಡ ಆಗಿರುವಂತಹ BA ಶರಫುದ್ದೀನ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ವೆಲ್ಕಮ್ ಸರ್. ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಸರ್, ಅಲ್ಹಮ್ದುಲಿಲ್ಲಾಹ್. ಉಪವಾಸ ಎನ್ನುವಂಥದ್ದು ಹೊಟ್ಟೆ ಹಸಿವಿನ ನಿಯಂತ್ರಣವು ಅಥವಾ ಮಾತು, ಮತ್ತೊಂದು ಕಡೆ ದೃಷ್ಟಿ, ಮತ್ತೊಂದು ಕಡೆ ಆಲೋಚನೆ ಮೇಲೆ ನಿಯಂತ್ರಣವು. ಈ ಉಪವಾಸದ ಬಗ್ಗೆ ನಿಮ್ಮ ವಾಕ್ಯಗಳಲ್ಲಿ ಹೇಳುವುದಾದರೆ ಏನು ಹೇಳ್ತೀರಾ? ಉಪವಾಸ ಎನ್ನುವ ಪದಕ್ಕೆ ಇಂಗ್ಲೀಷ್ನಲ್ಲಿ ಫಾಸ್ಟಿಂಗ್ ಅಂತ ಹೇಳ್ತಾರೆ. ಕನ್ನಡ ಮತ್ತು ಸಂಸ್ಕೃತದಲ್ಲಿ ಉಪವಾಸ ಅಂತ ಇದೆ. ಅರಬಿಯಲ್ಲಿ ಅಸ್ಸಾಮ್ ಅಂತ ಇದೆ. ಅಸ್ಸಾಮ್ ಅನ್ನೋದು ಅದು ಈ ಎಲ್ಲ ಪದಗಳಿಗಿಂತ ಸ್ವಲ್ಪ ಭಿನ್ನವಾದಂತಹ ಪದ. ಆ ಪದದ ಅರ್ಥ ಏನು ಅಂತ ಹೇಳಿದರೆ 24 ಗಂಟೆಗಳ ನಿಯಂತ್ರಣ. ಇಸ್ಲಾಮಿನಲ್ಲಿ ಪ್ರಸ್ತಾವಿಸಲಾಗಿರುವಂತಹ ಉಪವಾಸ ಅದು ಹಗಲಿನ ಹೊತ್ತು ಅನ್ನಪಾನೀಯಗಳಿಂದ ಮತ್ತು ಎಲ್ಲ ಬಗೆಯ ಆಶೆ ಆಕಾಂಕ್ಷೆಗಳಿಂದ ಮತ್ತು ಲೈಂಗಿಕ ಸಂಸರ್ಗದಿಂದ ಹಗಲಿನ ಹೊತ್ತು ದೂರ ಇರುವುದು. ಮತ್ತು ರಾತ್ರಿ ಹೊತ್ತು ಕೂಡ, ಅದರಲ್ಲಿ ಆ ಹೊತ್ತಿನಲ್ಲಿಯೂ ಕೂಡ ನಿಶಾಜಾಗರಣೆ ಮತ್ತು ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಗಳು, ದೇವನಿಗೆ ಸಮೀಪವಾಗುವಂತಹ ಕೆಲಸಗಳು, ಹೀಗೆ ಅಸ್ಸಾಮ್ ಎಂಬ ಇಸ್ಲಾಮಿನ ಉಪವಾಸ ವಿವರಿಸಲ್ಪಟ್ಟಿದೆ. ಬೇರೆ ಧರ್ಮಗಳಲ್ಲಿರುವಂತಹ ಉಪವಾಸದಲ್ಲಿಯೂ ಕೂಡ ಕೇವಲ ಅನ್ನಪಾನೀಯಗಳನ್ನು ತೊರೆಯುವುದು ಮಾತ್ರ ಅಲ್ಲ, ಅನ್ನಪಾನೀಯಗಳನ್ನು ತೊರೆಯುವುದು ಒಂದು ಸಾಧನ. ಆ ಮೂಲಕ ಮನುಷ್ಯನಿಗೆ ತನ್ನ ಹೊಟ್ಟೆಯ ಅಗತ್ಯ, ತನ್ನ ದೇಹದ ಅಗತ್ಯ, ಅದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯನ ಸೃಷ್ಟಿಯನ್ನೇ ನಾವು ನೋಡುವುದಾದರೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್, 3 ವಿಷಯ ಇದೆ. ದೇಹ, ಮನಸ್ಸು ಮತ್ತು ನಮ್ಮ ಮಾನಸಿಕತೆ, ನಮ್ಮ ವಿಚಾರ. ಆದ್ದರಿಂದ ನಮ್ಮ ಮೆದುಳು, ದೇಹ ಮತ್ತು ಆತ್ಮ, ಈ 3 ವಿಷಯಗಳನ್ನು ನಾವು ಕಾಣ್ತೇವೆ. ಮನುಷ್ಯನಿಗೆ ಎಲ್ಲ ವಿಷಯಗಳಲ್ಲಿ ಬಹಳಷ್ಟು ಬೇಡಿಕೆಗಳಿವೆ. ದೇವನು ಎಲ್ಲದಕ್ಕೂ ಬೇಕಾದಂತಹ ವ್ಯವಸ್ಥೆಯನ್ನು ಇಟ್ಟಿದ್ದಾನೆ. ಮನುಷ್ಯನ ದೇಹಕ್ಕೆ ಬೇಕಾದಂತಹ ಆಹಾರ ಮತ್ತು ಅವನ ಮೆದುಳಿಗೆ ಬೇಕಾದಂತಹ ವಿಚಾರಗಳು ಮತ್ತು ಅವನ ಆತ್ಮಕ್ಕೆ ಬೇಕಾದಂತಹ ಆಧ್ಯಾತ್ಮಿಕತೆ. ಆದ್ದರಿಂದ ನಾವು ದೇಹದ ವಿಚಾರಗಳನ್ನು ಕಡಿಮೆ ಮಾಡಿದಾಗ ಬೇರೆ 2 ವಿಚಾರಗಳಿಗೆ ಸಮಯ ಕೊಡುವಂತಹ ಹೆಚ್ಚು ಆಸ್ಪದ ಮನಸ್ಸಿಗೆ ಏಕಾಗ್ರತೆ ಬರ್ತದೆ. ಆದ್ದರಿಂದ ಉಪವಾಸ ಎಂಬುದು ಕೇವಲ ಅನ್ನಪಾನೀಯಗಳನ್ನು ತ್ಯಜಿಸುವುದಲ್ಲ, ಅದಕ್ಕಿಂತ ಭಿನ್ನವಾದದ್ದು, ಅದಕ್ಕಿಂತ ಉನ್ನತವಾದದ್ದು. ಬಹಳ ತುಂಬ ಚೆನ್ನಾಗಿ ಹೇಳಿದರೆ. ಇವಾಗ ಈ ವಿಭಿನ್ನ ಧರ್ಮಗಳಲ್ಲಿ ನಾವು ನೋಡಲಿಕ್ಕೆ ಹೋದರೆ ಬೇರೆ ಬೇರೆ ರೀತಿಯ ಉಪವಾಸ ಅಂತ ಕೂಡ ಆಚರಿಸ್ತಾರೆ. ನೀವು ನೋಡಿದ ಹಾಗೆಯೇ ಯಾವ್ಯಾವ ರೀತಿಯಲ್ಲಿ ಆಚರಿಸ್ತಾರೆ, ಆ ವಿಧಾನಗಳ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಾ? ಉಪವಾಸ ಹಾಗೆ ನೋಡುವುದಾದರೆ ಬೇರೆ ಬೇರೆ ಎಲ್ಲ ಧರ್ಮಗಳಲ್ಲಿ ಉಪವಾಸದ ಕಲ್ಪನೆ ಇದೆ. ಅದು ನಮ್ಮ ಭಾರತದ ಹಿನ್ನೆಲೆಯಲ್ಲಿ ನೋಡುವುದಾದರೆ ಕ್ರೈಸ್ತರಲ್ಲಿ ಉಪವಾಸದ ಕಲ್ಪನೆ ಇದೆ. ಅದೇ ರೀತಿಯಲ್ಲಿ ಹಿಂದೂ ಧರ್ಮದಲ್ಲಿಯೂ ಕೂಡ ಉಪವಾಸದ ಕಲ್ಪನೆ ಇದೆ ಮತ್ತು ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಕಲ್ಪನೆ ಇದೆ. ಅದೇ ರೀತಿಯಲ್ಲಿ ಅಮೆರಿಕದಂತಹ ರಾಷ್ಟ್ರಗಳಲ್ಲಿ ಯಹೂದ್ಯರು ಬಹಳ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಅವರದ್ದು ಕೂಡ ಯೋಮ್ ಕಿಪ್ಪೂರ್ ಅಂತ ಇದೆ. ಯೋಮ್ ಅರಬಿ, ಅವರದ್ದು ಭಾಷೆ ಮೂಲತಃ ಹೀಬ್ರೂ ಭಾಷೆ. ಅದರಿಂದ ಹೀಬ್ರೂ ಭಾಷೆ ಆಗಿರುವುದರಿಂದ ಯೋಮ್ ಕಿಪ್ಪೂರ್ ಅಂತ, ಯೋಮ್ ಅಂತ ಹೇಳಿದರೆ ಅರಬಿಯಲ್ಲಿ ದಿನ ಅಂತ ಹೇಳಿ. ಅದರಿಂದ ಅದೇ ಪದವನ್ನು ಅವರು ಹೀಬ್ರೂ ಭಾಷೆಯಾದ ಅರಬಿಯ ಮೂಲ ಭಾಷೆಯ ಉಪಭಾಷೆಗಳು ಅದು. ಆದ್ದರಿಂದ ಯೋಮ್ ಕಿಪ್ಪೂರ್ ಅಂತ ಅವರಲ್ಲಿಯೂ ಕೂಡ ಇದೆ. ಅದರಲ್ಲಿ ಅದೇ ರೀತಿಯಲ್ಲಿ ಕ್ರೈಸ್ತರಲ್ಲಿ ಈಸ್ಟರ್ಗಿಂತ ಮೊದಲು 40 ದಿನ ಉಪವಾಸ ಆಚರಿಸಬೇಕು ಅಂತ ಇದೆ. ಹಿಂದೂ ಧರ್ಮದಲ್ಲಿ ನಾವು ನೋಡ್ತೇವೆ ಏಕಾದಶಿ ಇದೆ, ನವರಾತ್ರಿ ಇದೆ, ಮಹಾಶಿವರಾತ್ರಿ ಇದೆ, ಕರ್ವಾ ಚೌತ್ ಇದೆ, ಇಂತಹ ಅನೇಕ ಉಪವಾಸಗಳಿವೆ. ಆದ್ದರಿಂದ ಉಪವಾಸದ ಕಲ್ಪನೆ ಇಲ್ಲದಂತಹ ಒಂದು ಧರ್ಮ ಪ್ರಾಯಶಃ ಇಲ್ಲ ಅಂತ ಹೇಳಬಹುದು. ಆದರೆ ಒಂದು ವಿಷಯ ಇಲ್ಲಿ ನಾವು ನೋಡಬೇಕಾದ್ದು ಏನಂತ ಹೇಳಿದರೆ ಕಟ್ಟುನಿಟ್ಟು, ಅದರಲ್ಲಿ ವ್ಯತ್ಯಾಸ ಇದೆ. ಉದಾಹರಣೆಗೆ ಕ್ರೈಸ್ತ ಧರ್ಮದಲ್ಲಿ ನಾವು ನೋಡೋದಾದರೆ
ಬೈಬಲ್ನಲ್ಲಿ ಈಗಲೂ ಕೂಡ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ತಲೆಯನ್ನು ಮುಚ್ಚಿರಿ. ನಾವು ಯಾವ ರೀತಿ ಹಿಜಾಬ್ ಹಾಕ್ತೇವೋ ಅದೇ ರೀತಿ ಮಹಿಳೆಯರು ಹಿಜಾಬ್ ಹಾಕಬೇಕು ಅಂತ ತಲೆಯನ್ನು. ಆದರೆ ಅದರ ಕಟ್ಟುನಿಟ್ಟು ಅಷ್ಟು ಪಾಲನೆ ನಮಗೆ ಕಂಡು ಬರುವುದಿಲ್ಲ. ಕೆಲವರಲ್ಲಿ ಕಂಡು ಬರ್ತದೆ. ಉದಾಹರಣೆಗೆ ಮದರ್ ತೆರೇಸಾವನ್ನು ಹುಡುಕ್ಲಿಕ್ಕೆ ಹೋದರೆ ಅವರ ತಲೆಯನ್ನು ಮುಚ್ಚದಂತಹ ಒಂದು ಫೋಟೋ ನಮಗೆ ಸಿಗ್ಲಿಕ್ಕಿಲ್ಲ. ಮೇರಿಯವರ ಚಿತ್ರ ನೋಡ್ಲಿಕ್ಕೆ ಹೋದರೆ ತಲೆಯನ್ನು ಮುಚ್ಚದಂತಹ ಒಂದು ಫೋಟೋ ನಮಗೆ ಸಿಗ್ಲಿಕ್ಕಿಲ್ಲ. ಆದರೆ ಸಾಮಾನ್ಯ ಕ್ರೈಸ್ತರು ಅದನ್ನು ಪಾಲನೆ ಮಾಡುವುದಿಲ್ಲ. ಹಾಗೆ ಇಸ್ಲಾಮಿನಲ್ಲಿ ನೋಡುವುದಾದರೆ ಅದನ್ನು ಪಾಲನೆ ಮಾಡುವಂಥ ಜನರು ಎಷ್ಟೋ ಮಂದಿ ಇದ್ದಾರೆ. ಅದೇ ರೀತಿಯಲ್ಲಿ ಉಪವಾಸದ ಮಟ್ಟಿಗೆ ಹೇಳುವುದಾದರೆ ಪ್ರಭಾತದಿಂದ ಹಿಡಿದು ಪ್ರದೋಷದ ತನಕ, ಮುಂಜಾವಿನಿಂದ ಹಿಡಿದು ಮುಸ್ಸಂಜೆಯ ತನಕ ಏನೂ ತಿನ್ನದೆ ಕುಡಿಯದೆ ಉಪವಾಸ ಆಚರಿಸುವಂತಹ ಒಂದು ಕಲ್ಪನೆ, ಅದರ ಕಟ್ಟುನಿಟ್ಟು ಪಾಲನೆ ಮಾಡುವುದು ಮುಸ್ಲಿಮರು ಮಾತ್ರ ಜಗತ್ತಿನಾದ್ಯಂತ. ಅದು ಕೆಲವೊಮ್ಮೆ ಬಹಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ನಿಮ್ಮ ಕೆನಡಾದಂಥ ರಾಷ್ಟ್ರದಲ್ಲಿ ಅಥವಾ ಈ ನಿಮ್ಮ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿಯೂ ಕೂಡ ಉಪವಾಸ ಬಿಡುವಂತಹ ಸಮಯ 9 ಗಂಟೆ ರಾತ್ರಿ, ಕೆಲವೊಮ್ಮೆ 10 ಗಂಟೆ. ಆದ್ದರಿಂದ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯ 10 ಗಂಟೆಯವರೆಗೆ ಏನೂ ತಿನ್ನದೆ ಏನೂ ಕುಡಿಯದೆ ಉಪವಾಸ ಆಚರಿಸುವುದು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ನಾವು ನೋಡ್ತೇವೆ ಅದಲ್ಲದೆ ಕೆಲವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದು ವಿನಾಯಿತಿ ಇದೆ. ನಿಮ್ಮ ಡ್ಯೂಟಿ ಅವರ್ಸ್ನಲ್ಲಿ ವಿನಾಯಿತಿ ಇದೆ, ಕೆಲಸದ ಅವಧಿ ಕಡಿಮೆ ಆಗ್ತದೆ ಮತ್ತು ಒಟ್ಟಿನಲ್ಲಿ ಒಂದು ವಿನಾಯಿತಿಯ ವಾತಾವರಣ ಕಂಡು ಬರ್ತದೆ. ಉದಾಹರಣೆಗೆ ನೀವು ಗಲ್ಫ್ ರಾಷ್ಟ್ರಗಳಲ್ಲಿ ಹೋದರೆ ವಿನಾಯಿತಿಯ ಒಂದು ವಾತಾವರಣ ಕಂಡು ಬರ್ತದೆ ಮತ್ತು ಅಲ್ಲಿ ಎಲ್ಲಿಯೂ ಕೂಡ ರೆಸ್ಟೋರೆಂಟ್ಗಳು ಮತ್ತು ಆಹಾರ ಇತ್ಯಾದಿ ದೊರೆಯುವಂತಹ ಪ್ರದೇಶಗಳು ತೆರೆದಿರುವುದಿಲ್ಲ, ಬಹಳ ಕಟ್ಟುನಿಟ್ಟು. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಥವಾ ಭಾರತದಲ್ಲಿಯೂ ಕೂಡ ಅಂಥದ್ದೇನು ನಿಬಂಧನೆಗಳು ಇಲ್ಲ. ಆದರೂ ಕೂಡ ಮುಸ್ಲಿಮರು ಬಹಳ ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡಿದ್ದಾರೆ. ಈ ಕಟ್ಟುನಿಟ್ಟು ಇದನ್ನು ನೀವು ಮುಸ್ಲಿಮರಲ್ಲಿ ಹೆಚ್ಚು ಕಾಣ್ಬೋದು. ಆದರೆ ಉಪವಾಸದ ಕಲ್ಪನೆ ಅದು ಎಲ್ಲ ಧರ್ಮದಲ್ಲಿ ಇದೆ. ಅದರಲ್ಲಿ ಅವರ ಆಚರಣೆ ಮಾಡುವಾಗ ಕೆಲವೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಉಪವಾಸ ಅಂಥೇಳಿ ಒಂದು ದಿವಸ ಮಾಂಸ ತಿನ್ನಲಿಕ್ಕಿಲ್ಲ, ಅದು ಉಪವಾಸ ಆಗ್ತದೆ. ಒಂದು ದಿನ ನಿಮ್ಮ ಇಷ್ಟದ ಭೋಜನ ಅದನ್ನು ನಾವು ಮಾಡೋದಿಲ್ಲ, ಇಷ್ಟು ದಿನ ನಾವು ಬಿಡ್ತೇವೆ, ಅದು ಉಪವಾಸ ಎಂದು ಕಳೆದುಕೊಳ್ತಾರೆ. ಹೀಗೆ ಜನರು ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಸುಲಭಗೊಳಿಸಿಕೊಂಡಿದ್ದಾರೆ. ಆದರೆ ಕಟ್ಟುನಿಟ್ಟನ್ನು ಪಾಲಿಸುತ್ತಾ ಉಪವಾಸ ಆಚರಣೆ ಮಾಡುವಂಥ ಒಂದು ಸಮುದಾಯ ಅಂತ ಹೇಳಿದರೆ ಮುಸ್ಲಿಂ ಸಮುದಾಯ ಅಂತ ಹೇಳ್ಬೋದು. ಓಕೆ. ಒಂದು ರೀತಿಯಲ್ಲಿ ಕಟ್ಟುನಿಟ್ಟು, ಮತ್ತೊಂದು ಕಡೆ ವಿಶಿಷ್ಟ ಆಚರಣೆಗಳ ಮೂಲಕ ಒಂದು ರೀತಿಯಲ್ಲಿ ಈ ಉಪವಾಸವನ್ನು ವೃತ್ತಾಚರಣೆಯನ್ನು ಆಚರಿಸುವುದು ಕೂಡ ಇದೆ. ಸೊ ಇನ್ನು ನಾವು ನೋಡಲಿಕ್ಕೆ ಹೋದರೂ ಕೂಡ ಈ ಉಪವಾಸದಿಂದ ಇವಾಗ ನೀವು ಹೇಳಿದರೆ ಆಧ್ಯಾತ್ಮಿಕ ಆಗಿರ್ಬೋದು, ಆತ್ಮಶುದ್ಧಿ ಆಗಿರ್ಬೋದು, ಇದೆಲ್ಲವೂ ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ. ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ? ಆತ್ಮಶುದ್ಧಿ ಆಗಿರ್ಬೋದು, ಆತನಲ್ಲಿ ಆತ್ಮ ಸಂಯಮವನ್ನು ವೃದ್ಧಿಸಲಿಕ್ಕೆ ಯಾವ ರೀತಿಯಲ್ಲಿ ಈ ಉಪವಾಸ ಸಹಾಯ ಮಾಡುತ್ತೆ ಅಂತ? ಉದಾಹರಣೆಗೆ ನೀವು ನೋಡುವುದಾದರೆ ಒಬ್ಬ ಮನುಷ್ಯ ಹೊಟ್ಟೆ ಪೂರ್ತಿ ಊಟ ಮಾಡುತ್ತಾನೆ ಮತ್ತು ಅವನ ಹೊಟ್ಟೆ ತುಂಬಿರ್ತದೆ ಅಂತ ಹೇಳಿದರೆ ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಕೆಲವೊಮ್ಮೆ ಅವನಿಗೆ ಸಮಯ ಇರುವುದಿಲ್ಲ. ಹೊಟ್ಟೆ ಖಾಲಿ ಆದರೆ ಅವನಿಗೆ ಒಂದನೇದಾಗಿ ಹಸಿವು ಏನು ಅಂತ ಗೊತ್ತಾಗ್ತದೆ. ಎಷ್ಟೋ ಮಂದಿ ಹಸಿದಿರುವಂತಹ ಮನುಷ್ಯರು ಜಗತ್ತಿನಲ್ಲಿದ್ದಾರೆ ಮತ್ತು ಅವನ ಹಸಿವು ಅವನಿಗೆ ಸಾಧಾರಣ ಹೊಟ್ಟೆ ತುಂಬಿರುವಾಗ ಅವನು ಆಲೋಚನೆ ಮಾಡುವುದೇ ಇಲ್ಲ. ಆ ಹಸಿವಿನ ಅನುಭವ ಅವನಿಗೆ ಆಗ್ತದೆ. ಅದು ಮಾತ್ರ ಅಲ್ಲ, ದೇವನ ಅನುಗ್ರಹಗಳ ಅನುಭವ. ಉದಾಹರಣೆಗೆ ಒಬ್ಬ ಉಪವಾಸ ಆಚರಣೆ ಮಾಡುವಂತಹ ವ್ಯಕ್ತಿ ಸಂಜೆಯ ವೇಳೆಗೆ ಬಳಲಿ ಬೆಂಡಾಗಿ ಬಹಳ ಬಾಯಾರಿರುವಂತಹ ಸಂದರ್ಭದಲ್ಲಿ ಅವನು ಒಂದು ಗುಟುಕು ಅವನು ನೀರು ಕುಡಿಯುವಾಗ ಈ ನೀರು ಎಷ್ಟು ಒಳ್ಳೆಯದು ಸಾಧನ ದೇವರು ಮಾಡಿದ್ದಾನೆ, ಅದರಿಂದ ನನ್ನ ಬಾಯಾರಿಕೆ ನೀಗಿತು ಎಂದು ಅವನಿಗೆ ಒಂದು ಸಂತೋಷ ಆಗ್ತದೆ. ನಮಗೆ ಪ್ರಾರ್ಥನೆ ಕಲಿಸಲಾಗಿರುವುದು ಅದುವೇ. ಪ್ರಾರ್ಥನೆ ನೀರನ್ನು ಕೃತಕವಾಗಿ ಉಂಟು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ದೇವನ ಸೃಷ್ಟಿ. ಹೌದು, ಕೃತಕವಾಗಿ ಮಾಡ್ಬೋದು, ಕೃತಕವಾಗಿ ಮಾಡ್ಬೋದು ಆಕ್ಸಿಜನ್ ಮತ್ತು ಹೈಡ್ರೋಜನ್. ಆದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮತ್ತೆ ಅದನ್ನು ಸೃಷ್ಟಿ ಮಾಡಬೇಕಲ್ಲ, ಆದರೆ ಅದರ ಮೂಲವನ್ನು ಹುಡುಕ್ತಾ ಹೋದ್ರೆ ಹಾಗೆ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಈ ಆಕ್ಸಿಜನ್ ಮತ್ತು ಹೈಡ್ರೋಜನ್ ನೀವು ಒಟ್ಟಿ ಮಾಡಿ ಒಂದು ನೀರು ಮಾಡಬಹುದು, ಆದ್ರೆ ಸಮುದ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಮಾಡ್ಲಿಕ್ಕೆ ಸಾಧ್ಯ. ಈಗ ನಮ್ಮಲ್ಲೆಲ್ಲ ನೀರಿದೆ ಅಂತ ಹೇಳಿದ್ರೆ ಅದು ಯಾಕೆ ಇದೆ ಅಂತ ಹೇಳಿದ್ರೆ ಸಮುದ್ರ ಇದೆ. ಆ ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗ್ತದೆ ಮತ್ತು ಕೆಳಗೆ ಬರ್ತದೆ. ಅದರಿಂದ ಮತ್ತೆ ಇದು ಬಹಳ ಆಲೋಚನೆ ಮಾಡಬೇಕಂತ ವಿಚಾರ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾಕೆಂತ ಹೇಳಿದರೆ ನಾವು ಆ ಪ್ರಾರ್ಥನೆ ಮಾಡುವುದೇನಂತ ಹೇಳಿದರೆ ರಹಬತ್ ಜಮವು, ನನ್ನ ಬಾಯಾರಿಕೆ ನೀಗಿತ್ತು. ರಹಬತ್ ಜಮವು ಒಬ್ತಲ್ಲತಿಲ್ ಒರೋಕು, ನನ್ನ ನರನಾಡಿಗಳೆಲ್ಲ ಉಬ್ಬಿದವು. ಮತ್ತು ಸಬತಲ್ ಅಜರು ಇನ್ಶಾ ಅಲ್ಲ, ಮತ್ತು ದೇವನಿಚ್ಛಿಸಿದರೆ ನನಗೆ ಅದರ ಪುಣ್ಯವೂ ಕೂಡ ಲಭ್ಯವಾಗ್ಬೋದು. ಇದು ನಾವು ಮಾಡುವಂಥ ಪ್ರಾರ್ಥನೆ. ಒಂದು ಗುಟುಕು ನೀವು ಸೇರಿಸಿದ ನಂತರ ನಾವು ಮಾಡುವುದು ನನ್ನ ಬಾಯಾರಿಕೆ ನೀಗಿತು ಮತ್ತು ನನ್ನ ಅಭಿಧಮನಿಗಳೆಲ್ಲ ಉಬ್ಬಿದವು, ಯಾಕೆಂತ ಹೇಳಿದರೆ ನಾನು ನೀರು ಕುಡಿತಿದ್ದೇನೆ ಮತ್ತು ದೇವರು ಇಚ್ಛಿಸಿದರೆ ನನಗೆ ಒಂದು ಪುಣ್ಯವೂ ಕೂಡ ಇದರಿಂದ ಲಭ್ಯವಾಗ್ಬೋದು. ಈ ನೀರಿನ ಬಗ್ಗೆ ನಾವು ಆಲೋಚನೆ ನೋಡುವುದಾದರೆ ಕೆಲವು ದೇಶಗಳಲ್ಲಿ ಹೊಳೆ ಇಲ್ಲ, ನೀರಿಲ್ಲ. ಉದಾಹರಣೆಗೆ ಸೌದಿ ಅರೇಬಿಯಾ, ಅಲ್ಲಿ ಹೊಳೆ ಎಂಬುದಿಲ್ಲ, ನದಿ ನೀರು ಎಂಬುದಿಲ್ಲ. ಅದೇ ರೀತಿ ಇಡೀ ಗಲ್ಫ್ ಕಂಟ್ರಿಯಲ್ಲಿ ಎಲ್ಲಿಯೂ ಕೂಡ ಇಲ್ಲ.
ಅಲ್ಲಿ ಅವರು ಕುಡಿಯೋ ನೀರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಡಿಸ್ಯಾಲಿನೇಷನ್ ಪ್ಲಾಂಟ್ ಅಂತ ಮಾಡ್ತಾರೆ. ಕನ್ನಡದಲ್ಲಿ ಅದನ್ನು ಲವಣೀಕರಣ ಘಟಕ ಎಂದು ಹೇಳ್ಬೋದು. ಲವಣವನ್ನು ಇಲ್ಲದಂತೆ ಮಾಡುವಂತಹ ಒಂದು ನಿರ್ಲವಣೀಕರಣ ಘಟಕ. ಅದರ ಮೂಲಕ ಅವರು ನೀರು ಸರಬರಾಜು ಮಾಡ್ತಾರೆ. ಅವರ ಹತ್ರ ಪೆಟ್ರೋಲ್ನ ಹಣ ಇದೆ, ಅದರಿಂದ ಅದನ್ನು ಖರ್ಚು ಮಾಡಿ ಉಚಿತವಾಗಿ ಜನರಿಗೆ ನೀರು ಕೊಡ್ತಾರೆ. ಬಡ ರಾಷ್ಟ್ರಗಳಲ್ಲಿ ಅದಿಲ್ಲ, ಆದರೆ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಕುಡಿಯುವ ನೀರಿನ ಬಾವಿ ಇದೆ ಮತ್ತು ಮಳೆ ನೀರಿದೆ ಇತ್ಯಾದಿಗಳಿದೆ. ಆ ನೀರು ಹೇಗೆ ಬರ್ತದೆ ಅಂತ ಹೇಳಿದರೆ, ಸಮುದ್ರದಿಂದ ನೀರು ಆವಿಯಾಗಿ ಮೇಲೆ ಹೋಗ್ತದೆ, ಮೇಲೆ ಹೋಗಿ ಮೋಡ ಆಗ್ತದೆ, ಆನಂತರ ಮಳೆಗಾಲ ಬರ್ತದೆ, ನೀರು ಕೆಳಗೆ ಬರ್ತದೆ. ಅದು ಯಾವುದದು? ಅದು ನಿರ್ಲವಣೀಕರಣ ಘಟಕ ಅದು. ಯಾಕೆಂತ ಹೇಳಿ ಲವಣಗಳೆಲ್ಲ ಕೆಳಗೆ ಇರ್ತದೆ. ಆವಿಯಾಗಿ ಹೋಗುವಾಗ ಆವಿ ಬಹಳ ಹಗುರವಾದ್ದು. ಅದರ ಜೊತೆಗೆ ಲವಣ ಸಮುದ್ರದಲ್ಲಿ ಇರ್ತದೆ, ಸಮುದ್ರ ನೀರಿನಲ್ಲಿ ಲವಣ ಕೂಡ ಇರ್ತದೆ, ನೀರು ಕೂಡ ಇರ್ತದೆ. ಆದರೆ ನಿರ್ಲವಣೀಕರಣ ಆಗ್ತದೆ ಹೇಗೆ ಅಂತ ಹೇಳಿದ್ರೆ, ಅದು ಆವಿಯಾಗಿ ಮೇಲೆ ಹೋಗ್ತದೆ, ಮೇಲೆ ಹೋಗಿ ಮೋಡ ಆಗ್ತದೆ, ಮೋಡ ಆಗಿ ನೀರು. ದೇವನ ದೊಡ್ಡ ಒಂದು ನಿರ್ಲವಣೀಕರಣ ಘಟಕ, ಡಿಸ್ಯಾಲಿನೇಷನ್ ಪ್ಲಾಂಟ್ ಉಂಟು ಮಾಡಿದ್ದಾನೆ. ಆ ಮೂಲಕ ನಮಗೆ ಉಚಿತವಾಗಿ ನೀರನ್ನು ಒದಗಿಸ್ತಾ ಇದ್ದಾನೆ. ಗಲ್ಫ್ ಕಂಟ್ರಿಯವರು ಅದಕ್ಕೆ ಹಣ ಕೊಟ್ಟು ತಮ್ಮ ಹಣಬಲದಿಂದ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನೀರಿನ ಆಕಾರ ಇದೆ, ದೇವರು ಹಿಂದೆ ಕೊಟ್ಟಿದ್ದ. ಬೇರೆ ಬೇರೆ ರೀತಿಯಲ್ಲಿ ಅವರು ನೀರು ಪಡಿತಾರೆ. ಒಟ್ಟಿನಲ್ಲಿ ಇದು ದೇವನ ಬಹಳ ದೊಡ್ಡ ಅನುಗ್ರಹ. ಆದ್ದರಿಂದಲೇ ನಾವು ಹೇಳುವುದು, ದಹಬದ್ದಮವು ಅಲ್ಲಾಹನೇ, ನೀನು ನನ್ನ ಬಾಯಾರಿಕೆಯನ್ನು ನೀಗಿಸಿದೆ. ಈ ಸ್ಮರಣೆ ಇದು ನಿಮಗೆ ಉಪವಾಸ ಹಿಡಿದಾಗಲೇ ಬರ್ತದೆ. ಮತ್ತು ನಿಮ್ಮ ಹಸಿವಿನ ಒಂದು ಸ್ಮರಣೆ ಅದು ಕೂಡ ನೀವು ಉಪವಾಸ ಇದ್ದಾಗಲೇ ಬರ್ತದೆ. ಅದೇ ರೀತಿಯಲ್ಲಿ ಬಡಬಗ್ಗರ ಸಂಕಷ್ಟಗಳ ಒಂದು ಅನುಭವ ಅದು ಕೂಡ ನಿಮಗೆ ಉಪವಾಸದಲ್ಲೇ ಆಗ್ತದೆ. ಆದ್ದರಿಂದ ಇದೆಲ್ಲವೂ ಕೂಡ ನಿಮ್ಮ ಆತ್ಮಶುದ್ಧಿಗೆ ಒಂದು ಸಹಕಾರವನ್ನು ಕೊಡ್ತದೆ. ಅದು ಓಕೆ, ಖಂಡಿತ ತುಂಬ ಚೆನ್ನಾಗಿ ಹೇಳಿದರೆ. ಮತ್ತೊಂದು ಕಡೆ ಈ ಗಾಳಿಯು ಕೂಡ ಹೌದು, ಎಲ್ಲವನ್ನೂ ಕೂಡ ಸ್ಮರಣೆ ಮಾಡುವಂತಹ ಸಂದರ್ಭ ಅದು ಉಪವಾಸದಲ್ಲಿ ಒದಗಿ ಬರುತ್ತೆ ಅಂತ. ಸೊ ಅದನ್ನು ನಾವು ಆಲೋಚಿಸಬೇಕಾಗುತ್ತೆ ಅಂತ. ಎಸ್, ಇವಾಗ ನೀವು ಹೇಳಿದರೆ ಉಪವಾಸದ ಕಲ್ಪನೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ. ಇವಾಗ ಕೆಲವೊಂದಿಷ್ಟು ಪ್ರತಿಭಟನೆ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಅಂತ ಮಾಡ್ತಾರೆ. ಅಲ್ಲಿಯೂ ಕೂಡ ಉಪವಾಸವನ್ನು ಒಂದು ರೀತಿಯಲ್ಲಿ ಅವರದೇ ಆದಂಥ ಶೈಲಿಯಲ್ಲಿ ಕೂಡ ಆಚರಿಸುವಂಥದ್ದು ಕೂಡ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಜನರು ಹಿಂದಿನಿಂದಲೂ ಉಪವಾಸಕ್ಕಾಗಿ ಉಪವಾಸವನ್ನು ಹೋರಾಟಕ್ಕಾಗಿ ಉಪಯೋಗಿಸಿದ್ದಾರೆ. ಅದರಲ್ಲಿ ವಿಶ್ವದಲ್ಲೇ ಇರುವಂತಹ ಒಂದು ದೊಡ್ಡ ಮಾದರಿ ಅಂತ ಹೇಳಿದರೆ ಗಾಂಧೀಜಿಯವರ ಹೋರಾಟ. ಗಾಂಧೀಜಿಯವರ ಹೋರಾಟ ಅದು ಬಹಳ ದೊಡ್ಡ ಹೋರಾಟ. ಈಗಲೂ ಕೂಡ ಜಗತ್ತಿನಲ್ಲಿ ಬಹಳ ಚರ್ಚಿಸಲ್ಪಡುವಂತಹ ಒಂದು ಹೋರಾಟ. ಅದೇ ಹೋರಾಟವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಮತ್ತು ಅದಕ್ಕಾಗಿ ಪ್ರಸಿದ್ಧಿ ಹೊಂದಿ ಒಂದು ದೇಶವನ್ನು ಜಯಿಸಿದಂತಹ ವ್ಯಕ್ತಿ ಅಂತ ಹೇಳಿದರೆ ನೆಲ್ಸನ್ ಮಂಡೇಲಾ. ಅವರನ್ನು ಸೌತ್ ಆಫ್ರಿಕಾದ ಗಾಂಧಿ ಅಂತ ಹೇಳ್ತಾರೆ. ಅವ್ರಿಗೆ ಏನಂತ ಹೇಳಿದರೆ, ಒಂದು ಮನುಷ್ಯನಿಗೆ ನನಗೇನೂ ಇಲ್ಲ, ನನ್ನ ಹತ್ರ ತಲವಾರಿಲ್ಲ ಮತ್ತು ಗುಂಡು ಹೊಡಿಲಿಕ್ಕೆ. ಈಗ ಬ್ರಿಟಿಷರು ಇಡೀ ವಿಶ್ವವನ್ನೇ ಜಯಿಸಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ, ಅವರು ಈ ಗುಂಡು ಹೊಡೆಯುವುದನ್ನು ಕಲಿತರು. ಈ ಪಿಸ್ಟಲ್ ಮತ್ತು ಬಂದೂಕುಗಳು ಅದನ್ನು ಮೊದಲು ಕಂಡು ಹಿಡಿದವರು ಅವರು. ಆದ್ರಿಂದ ಮತ್ತು ಮ್ಯಾರಿನ್, ಈ ಜಲಸೇನೆ, ಅದರಲ್ಲಿ ಬಹಳ ಗಟ್ಟಿಗರಾದದ್ದು ಅವರು. ಆ ಮೂಲಕ ಅವರಿಗೆ ವಿಶ್ವವನ್ನು ಜಯಿಸಲು ಸಾಧ್ಯವಾಯಿತು. ಆದ್ದರಿಂದ ಅವರ ವಿರುದ್ಧ ಜಯಗಳಿಸಬೇಕಾದ್ರೆ ಒಂದನೇದಾಗಿ ನೀವು ಶಸ್ತ್ರಸಜ್ಜಿತರಾಗಿರಬೇಕು, ಬಹಳ ದೊಡ್ಡ ಜಯವನ್ನು ಪಡಿಬೇಕು. ಅಂತಹ ಶಸ್ತ್ರಸಜ್ಜಿತ ವ್ಯವಸ್ಥೆಯನ್ನು ಮಾಡೋದು ಅಷ್ಟು ಬಹಳ ಸುಲಭ ಅಲ್ಲ. ಆವಾಗ ಗಾಂಧೀಜಿ ಅನುಸರಿಸಿದಂತಹ ಒಂದು ಮಾರ್ಗ ಏನು ಅಂತ ಹೇಳಿದರೆ, ಅವರು ಹೇಳಿದ್ದು ನಾನ್ ವೈಲೆನ್ಸ್. ಓಕೆ, ನಾನ್ ವೈಲೆನ್ಸ್ನ ಹೋರಾಟ. ಆ ನಾನ್ ವೈಲೆನ್ಸ್ ಹೋರಾಟ ಎಂಬುದು ಅದು ಕೂಡ, ಮತ್ತು ಉಪವಾಸ ಸತ್ಯಾಗ್ರಹ ಅದು ಗಾಂಧೀಜಿಯವರು ನಮಗೆ ಕೊಟ್ಟಂತಹ ಅಹಿಂಸೆ ಮತ್ತು ಉಪವಾಸ ಸತ್ಯಾಗ್ರಹ ಇದು ಗಾಂಧೀಜಿಯವರು ಕೊಟ್ಟಂತಹ ಹೋರಾಟ. ಮತ್ತು ಆ ಹೋರಾಟ ಎಷ್ಟು ಯಶಸ್ವಿಯಾಯಿತು ಅಂತ ಹೇಳಿದರೆ, ಕೊನೆಗೆ ಬ್ರಿಟಿಷರು ಬಿಟ್ಟು ಹೋಗಬೇಕಾಯಿತು. ಮತ್ತು ಅದನ್ನು ಅನುಸರಿಸುತ್ತಾ ಇಂದು ಜಗತ್ತಿನಾದ್ಯಂತ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಹೋರಾಟಗಾರರು ಉಪವಾಸವನ್ನು, ಯಾಕಂತ ಹೇಳಿದರೆ ಉಪವಾಸದ ಮೂಲಕ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದರೆ ನಾನು ಸಾಯಲಿಕ್ಕೆ ಸಿದ್ಧ, ಆ ಡಿಟರ್ಮಿನೇಷನ್, ಆ ನಿರ್ಧಾರ ಸಾಮರ್ಥ್ಯ, ಆ ವಿಶ್ವಾಸದಾಢ್ಯತೆ, ಅದರ ಮೂಲಕ ನಾನು ಅವರಿಗೆ ನಮ್ಮ ಶತ್ರುಗಳಿಗೆ ಏನು ಹೇಳ ಬಯಸ್ತೇನೆ ಅಂತ ಹೇಳಿದರೆ, ನಾನು ಮಾಡು ಅಥವಾ ಮಾಡಿ ಎಂಬ ಕಲ್ಪನೆಯಲ್ಲಿ ವಿಶ್ವಾಸ ಇರಿಸುವವನು. ಆ ಮೂಲಕ ಅದನ್ನು ತೋರಿಸಲಿಕ್ಕೆ ನಮ್ಮ ಬಳಿ ಇರುವುದೇನಂತ ಹೇಳಿದರೆ, ಆಹಾರದ ಒಂದು ಅಗತ್ಯ, ಮನುಷ್ಯನ ಅಗತ್ಯ, ಅದನ್ನು ನಾನು ವರ್ಜಿಸುತ್ತೇನೆ ಎಂದು ಹೇಳುವಂತಹ ಒಂದು ಅಚಲವಾದಂತಹ ನಿರ್ಧಾರ. ಈ ನಿರ್ಧಾರದ ಮೂಲಕ ದೊಡ್ಡ ದೊಡ್ಡ ಸಾಧನೆ ಮಾಡಿದಂತಹ ಉದಾಹರಣೆ ಇದೆ. ನಮ್ಮ ದೇಶದ ದೊಡ್ಡ ಉದಾಹರಣೆ ಅಂತ ಹೇಳಿದರೆ ಗಾಂಧೀಜಿಯವರು ಮಾಡಿದಂತಹ ಸಾಧನೆ, ಉಪವಾಸ ಸತ್ಯಾಗ್ರಹ. ಅದು ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನಾಗಿ ಉಪಯೋಗಿಸಿದರು. ಅದೇ ರೀತಿಯಲ್ಲಿ ನಾವು ನೋಡ್ತೇವೆ, ರೈತರು ಅನೇಕ ಬಾರಿ ಉಪಯೋಗಿಸಿದ್ದಾರೆ. ಮತ್ತು ರೈತರ ಸತ್ಯಾಗ್ರಹ ಕೂಡ ಭಾರತ ದೇಶದ ಒಂದು ಐತಿಹಾಸಿಕ ಸತ್ಯಾಗ್ರಹ ಅದು. ಅದರ ಮೂಲಕವೂ ಕೂಡ 3 ವಿಧೇಯಕಗಳನ್ನು ವಾಪಸ್ ಪಡೆಯಲು ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು. ಶಾಹೀನ್ ಬಾಗ್ನ ನಮ್ಮ ಮುಸ್ಲಿಂ ಮಹಿಳೆಯರು ಅಲ್ಲಿ ಕುಳಿತು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿದಾಗ ಅದು ಕೂಡ ಬಹಳ ಲಭ್ಯವಾಯಿತು. ಅದಕ್ಕೆ ಮನುಷ್ಯನ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ, ಸಿಟಿಸನ್ಶಿಪ್ಗೆ ಸಂಬಂಧಿಸಿದಂತಹ ಮತ್ತು ಅವರ
ಒಂದು ಸಿಟಿಸನ್ಶಿಪ್ಗೆ ಸಂಬಂಧಿಸಿದಂಥ ಒಂದು ಮಸೂದೆ, ಅದರ ವಿರುದ್ಧ ಜನರು ಹೋರಾಡಿದಾಗ ಅದರಲ್ಲಿಯೂ ಕೂಡ ಅವರು ಯಶಸ್ವಿಯನ್ನು ಗಳಿಸಿದರು. ಇದರಿಂದ ನಮಗೆ ಗೊತ್ತಾಗೋದೇನಂತ ಹೇಳಿದರೆ, ಈ ಉಪವಾಸ ಎಂಬುದು ಒಂದು ಹೋರಾಟದ ಒಂದು ದೊಡ್ಡ ಮಾಧ್ಯಮವಾಗಿದೆ ಮತ್ತು ಯಾರೇ ಒಬ್ಬ ಮಾಡಬಹುದಾದಂತಹ ಒಂದು ಮಾಧ್ಯಮವಾಗಿದೆ. ಬೇರೆಲ್ಲದಕ್ಕೂ ಕೂಡ ಕೆಲವೊಮ್ಮೆ ಹಣ ಬೇಕಾಗ್ತದೆ, ಕೆಲವೊಮ್ಮೆ ಶಸ್ತ್ರ ಬೇಕಾಗ್ತದೆ, ಕೆಲವೊಮ್ಮೆ ಇನ್ನೊಂದು ಬೇಕಾಗ್ತದೆ. ಆದರೆ ಇದಕ್ಕೆ ಬೇಕಾಗಿರುವುದು ದೊಡ್ಡ ಮನಸ್ಸು ಮತ್ತು ನಿರ್ಧಾರ ಸಾಮರ್ಥ್ಯ. ಇದಾದ್ರಿಂದ ಅದನ್ನು ಕೂಡ ಜನರು ಉಪಯೋಗಿಸಿದ್ದಾರೆ. ಖಂಡಿತ. ಯಾಕಂದರೆ ಒಂದು ಉಪವಾಸದಲ್ಲಿರುವಂತಹ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದು ಗೊತ್ತಾಗುತ್ತೆ, ಯಾವ ಮಟ್ಟಿನಲ್ಲಿ ಕೂಡ ಅದು ನಮ್ಮನ್ನು ಚೇಂಜ್ ಮಾಡುತ್ತೆ, ನಮ್ಮ ಮನಸ್ಸನ್ನು ಕೂಡ ಯಾವ ರೀತಿಯಲ್ಲಿ ಶಾಂತಗೊಳಿಸುತ್ತೆ ಅಂತ ಹೇಳಿಕೊಂಡು. ಸೊ ಇನ್ನು ಈ ಉಪವಾಸವನ್ನು ಆಚರಿಸ್ತಾರೆ ಕೆಲವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಅದರದ್ದೇ ಆದಂತಹ ಕ್ರಮ ಅಂತ ಇರುತ್ತೆ, ಆ ಕ್ರಮವನ್ನು ಅನುಸರಿಸಲ್ಲ, ಏನೋ ಒಂದು ಬೇಕಾಬಿಟ್ಟಿಯಾಗಿಯೂ ಕೂಡ ಆಚರಿಸುವಂಥದ್ದು ಕೂಡ ಇದೆ. ಸೊ ಅದರ ಒಂದು ಬೆನಿಫಿಟ್ ಅವರಿಗೆ ಸಿಗದೇ ರೀತಿಯಲ್ಲಿ ಕೂಡ ಇರುತ್ತೆ. ಹಾಗಾದರೆ ಒಂದು ಉಪವಾಸ ಮಾಡುವುದಾದರೆ ಯಾವ ರೀತಿಯ ಕ್ರಮಗಳನ್ನು ಆತ ಅನುಸರಿಸಬೇಕಾದದ್ದು ಕೂಡ ಹೇಗೆ ಅಂತ? ಉಪವಾಸದ ಕ್ರಮ ನಾನು ಈಗಾಗಲೇ ಹೇಳಿದ ಹಾಗೆ ಕಟ್ಟುನಿಟ್ಟು ಮತ್ತು ಕ್ರಮಗಳು, ಇದು ಅವರದೇ ಆದ ಕ್ರಮ ಮತ್ತು ಕಟ್ಟುನಿಟ್ಟು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಇದೆ, ಅದು ಹೇಗೆ ಮಾಡಬೇಕು ಅಂತ ಹೇಳಿ. ಆದರೆ ಜನರಿಗೆ ಅದು ಕಷ್ಟವಾದಾಗ ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಬದಲಾಯಿಸಿಕೊಂಡಿದ್ದಾರೆ. ಎಲ್ಲ ಧರ್ಮಗಳಲ್ಲಿಯೂ ನಾವು ಕಾಣ್ತೇವೆ. ಆದರೆ ಇಸ್ಲಾಮಿನಲ್ಲಿ ಒಂದು ಕಟ್ಟುನಿಟ್ಟಿದೆ. ಆ ಕಟ್ಟುನಿಟ್ಟು ಏನಂತ ಹೇಳಿದರೆ, ಪ್ರಭಾತದಿಂದ ಹಿಡಿದು ಪ್ರದೋಷದವರೆಗೆ ಅಂತ ಹೇಳಿದರೆ, ಮುಂಜಾವಿನಿಂದ ಹಿಡಿದು ಮುಸ್ಸಂಜೆಯವರೆಗೆ ಏನನ್ನೂ ತಿನ್ನಬಾರದು, ಏನನ್ನೂ ಕುಡಿಯಬಾರದು. ದಾಂಪತ್ಯ ಜೀವನ ಎಲ್ಲ ಅದೇ ರೀತಿಯಲ್ಲಿ ಹಗಲಿನ ಹೊತ್ತಿನಲ್ಲಿ ದಾಂಪತ್ಯ ಸಂಬಂಧ ಇರಬಾರದು. ಮತ್ತು ರಾತ್ರಿ ಹೊತ್ತಿನಲ್ಲಿಯೂ ಕೂಡ ನೀವು ಜಾಗರಣೆ ಮಾಡಬೇಕು, ಹೆಚ್ಚು ಜಾಗರಣೆ ಮಾಡಬೇಕು. ಇದರ ಒಟ್ಟು ಒಂದು ಉದ್ದೇಶ ಏನು ಅಂತ ಹೇಳಿದರೆ ಆತ್ಮನಿಗ್ರಹ. ಮನುಷ್ಯನಿಗೆ ಲೋಕದಲ್ಲಿ 2-3 ಬಯಕೆಗಳು, ಬಹಳ ದೊಡ್ಡ ಬಯಕೆ ಅದು. ಇಡೀ ವಿಶ್ವದ ಜನರೇ ಆ ಬಯಕೆ ಹೊಂದಿದ್ದಾರೆ. ಒಂದು ಹಸಿವಿನ ಬಯಕೆ, ಹಸಿವು ನಿಮ್ಮ ಬಾಯಾರಿಕೆ ಮತ್ತು ಹಸಿವನ್ನು ನೀಗಿಸುವುದು. ನೀವು ನೋಡೋದಾದರೆ ಜಗತ್ತಿನ ಒಂದು ಅಧ್ಯಯನ ನಡೆಸೋದಾದರೆ 50% ಜನರು ಅದಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮಾರುವಂತಹ ಎಲ್ಲ ಆಹಾರ, ಎಲ್ಲ ದಿನಸಿ ಅಂಗಡಿಗಳು, ಎಲ್ಲ ಮಾಂಸದ ಅಂಗಡಿಗಳು, ಎಲ್ಲ ಮೀನಿನ ಅಂಗಡಿಗಳು ಮತ್ತು ಎಲ್ಲ ರೀತಿಯ ಸೂಪರ್ ಮಾರ್ಕೆಟ್ಗೆ ಹೋದರೆ ಅಲ್ಲಿಯೂ ಕೂಡ 50% ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ವಿಚಾರ. ಇದು ಬಹಳ ದೊಡ್ಡ ಬೇಡಿಕೆ. ಅದು ಆ ಬೇಡಿಕೆಯನ್ನು ಅವನು ನಿಯಂತ್ರಣ ಮಾಡಲು ಕಲಿತರೆ ಅವನು ವಿಶ್ವವನ್ನೇ ನಿಯಂತ್ರಣ ಮಾಡಲಿಕ್ಕೆ ಕಲಿತ ಬಹಳ ದೊಡ್ಡ ಬೇಡಿಕೆ. ಇನ್ನೊಂದು ಯಾವುದು ಅಂತ ಹೇಳಿದರೆ ಮನುಷ್ಯನ ಲೈಂಗಿಕ ಬೇಡಿಕೆ, ಅದು ಕೂಡ ಬಹಳ ದೊಡ್ಡ ಬೇಡಿಕೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಜನರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಇಡೀ ಚರಿತ್ರೆ ಇದೆ. ಆದ್ದರಿಂದ ದೊಡ್ಡ ದೊಡ್ಡ ರಾಜರುಗಳೆಲ್ಲ 100 ಗಟ್ಟಲೆ ಮದುವೆ ಆಗ್ತಾ ಇದ್ರು. ಅದು ಯಾವ ಜಾತಿ ಅದಕ್ಕೆ ಭಿನ್ನತೆ ಇಲ್ಲ. ನಮ್ಮಲ್ಲಿ ಭಾರತದ ರಾಜರುಗಳ ಚರಿತ್ರೆ ನೋಡಿದರೆ ಎಲ್ಲ ಜಾತಿಯ ರಾಜರುಗಳು 100 ಹೆಂಡತಿಯರನ್ನು ಇಟ್ಟುಕೊಂಡಂತಹ ಉದಾಹರಣೆಯನ್ನು ನಾವು ಕಾಣ್ತೇವೆ. ಇದು ಅಂತಹ ತೃಷ್ಯ ಅದು. ಆದ್ದರಿಂದ ಅದರ ನಿಯಂತ್ರಣ ಅದು ಕಲಿಯುವುದು. ಮತ್ತೊಂದು ಆರಾಮದ ಬಯಕೆ, ಅದು ಕೂಡ ಒಂದು ದೊಡ್ಡ ಬಯಕೆ. ಅದು ಜಗತ್ತಿನಲ್ಲಿ ನಾವು ನಲ್ಲಿ ಓಡಾಡ್ತೇವೆ, AC-ಯಲ್ಲಿ ಕುಳಿತುಕೊಳ್ತೇವೆ, ಪಂಚತಾರಾ ಹೋಟೆಲ್ಗಳಿಗೆ ಹೋಗಿ ಮಲಗ್ತೇವೆ. ಇದೆಲ್ಲ ಮನುಷ್ಯನ ದೊಡ್ಡ ದೊಡ್ಡ ಬೇಡಿಕೆಗಳಿದು. ಆ ಬೇಡಿಕೆ ಏನಂತ ಹೇಳಿದರೆ ಆರಾಮದ ಬೇಡಿಕೆ. ರಮಜಾನ್ ತಿಂಗಳಿನಲ್ಲಿ ಅಥವಾ ನಮಗೆ ಉಪವಾಸದಲ್ಲಿ ಏನು ಕಲಿಸಲಾಗ್ತದೆ ಅಂತ ಹೇಳಿದರೆ, ರಾತ್ರಿ ಜಾಗರಣೆ ಮಾಡಿ, ಮಲಗುವ ಹೊತ್ತದು ಜಾಗರಣೆ ಮಾಡಿ, ಬೆಳಿಗ್ಗೆ ತಿನ್ನಬೇಡಿ ಮತ್ತು ಕಷ್ಟಪಟ್ಟು ದುಡಿಯಿರಿ, ಹೆಚ್ಚು ಕಲಿಯಿರಿ, ಆತ್ಮಹನ ನಿಗ್ರಹಣೆ ಮಾಡಿ. ಕೋಪ ಬರ್ಬೋದು ನಿಮಗೆ. ಕೋಪ ಒಂದು ಯಾರಾದರೂ ಜಗಳ ಮಾಡಿದರೆ ಸಾಯಿಮೋನ್, ನಾನು ಉಪವಾಸದಿಂದಿದ್ದೇನೆ, ನಾನು ಜಗಳ ಮಾಡುವಾಗಿಲ್ಲ, ನನಗೆ ಹಾಗೆ ಕೋಪದ ನಿಯಂತ್ರಣ ಮಾಡಿ. ಆದ್ದರಿಂದ ಈ ಕಟ್ಟುನಿಟ್ಟು ಪಾಲಿಸಿದರೆ ವ್ಯಕ್ತಿ ಸಾಧಾರಣವಾಗಿ ನಮ್ಮ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತ ಹೇಳಿದರೆ, 21 ದಿನ ಒಬ್ಬ ನಿರಂತರವಾಗಿ ಒಂದು ಕೆಲಸ ಮಾಡಿದರೆ ಆನಂತರ ಅವನ ವ್ಯಕ್ತಿತ್ವವೇ ಬದಲಾಗ್ತದೆ. ಆನಂತರ ಬದಲಾವಣೆಗೆ ಒಂದು ಅವಕಾಶ ಇದೆ. ನಮಗೆ ಈಗ 29 ಅಥವಾ 30 ದಿನದ ಅವಕಾಶ ಕಲ್ಪಿಸಲಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಆ ಕಟ್ಟುನಿಟ್ಟನ್ನು ಮುಂದುವರಿಸಿದ್ರೆ ಪ್ಯಾರಾಡೈಮ್ ಶಿಫ್ಟ್ ಅಂತ ಹೇಳಿದ್ದಾರೆ, ಟೋಟಲ್ ಬದಲಾವಣೆ, ಪೂರ್ಣ ಬದಲಾವಣೆ ಹಾಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಲೋಕದಲ್ಲಿ ಲಕ್ಷಗಟ್ಟಲೆ ಜನರು ಪೂರ್ಣವಾಗಿ ಬದಲಾಗ್ತಾರೆ ಉಪವಾಸದ ಒಂದು ತಿಂಗಳಿನಲ್ಲಿ. ಎಷ್ಟೋ ಉದಾಹರಣೆಗಳು ನನ್ನ ಮುಂದೆ ಇದೆ. ಒಂದು ಉಪವಾಸದ ತಿಂಗಳು ಬಂತು, ರಮದಾನ್ ತಿಂಗಳು ಬಂತು. ಆ ವ್ಯಕ್ತಿ ರಮದಾನ್ ತಿಂಗಳಿನ ನಂತರ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಅಂತಹ ಕೆಲವು ಉದಾಹರಣೆಗಳನ್ನು ನಾನು ಕಂಡಿದ್ದೇನೆ. ಆದ್ದರಿಂದ ಇಡೀ ಜಗತ್ತಿನ ಒಂದು ಉದಾಹರಣೆಯನ್ನು ನಮ್ಮ ಮುಂದೆ ಇಡುವುದಾದರೆ ಲಕ್ಷಗಟ್ಟಲೆ ಜನರು ಬದಲಾಗುತ್ತಾರೆ. ಆ ಮೂಲಕ ಬದಲಾಗುತ್ತಾರೆ ಅಂತ ಹೇಳಿದ್ರೆ ಏನು, ಅದರ ಅರ್ಥ ರಿಪಲ್ ಎಫೆಕ್ಟ್ ಅಂತ ಹೇಳ್ತಾರೆ. ರಿಪಲ್ ಎಫೆಕ್ಟ್ ಅಂತ ಹೇಳಿದರೆ ಅದನ್ನು ವಿವರಿಸಬೇಕಾದ್ರೆ, ಒಂದು ಕಲ್ಲು ನಾವು ನದಿಗೆ ಎಸೆದರೆ ಅದರಲ್ಲಿ ತರಂಗಗಳು ಹೇಳ್ತದೆ. ಆ ತರಂಗಗಳು ಎಲ್ಲಿವರೆಗೆ ಹೋಗ್ತದೆ ನಮಗೆ ಗೊತ್ತಾಗೋದಿಲ್ಲ, ನೋಡ್ತಾ ಇದ್ರೆ ಮೈಲುಗಟ್ಟಲೆ ಹೋಗ್ತಾ ಇರ್ತದೆ. ಅದು ರಿಪಲ್ ಎಫೆಕ್ಟ್ ಅಂತ ಹೇಳ್ತಾರೆ. ಆದ್ದರಿಂದ ಒಳ್ಳೆತನ ಎಂಬುದು ಅದರ ರಿಪಲ್ ಎಫೆಕ್ಟ್ ಇದೆ.
ಕೆಟ್ಟತನ ಎಂಬುದು ಅದರ ರಿಪಲ್ ಎಫೆಕ್ಟ್ ಇದೆ. ಅದರಿಂದ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿ ಬಾಳ್ಪಡ್ತಾನೆ ಅಂತ ಹೇಳಿದರೆ ಸಮಾಜದ ಮೇಲೆ ನಿರಂತರವಾದ ಒಳ್ಳೆಯತನದ ತರಂಗಗಳನ್ನು ಅವನು ಕಳುಹಿಸುತ್ತಾನೆ. ಅದನ್ನು ಕೇಳೋಕೆ ನಾನು ಬಂದದ್ದು, ಈ ಸಮಾಜದ ಮೇಲೆ ಯಾವ ರೀತಿಯಲ್ಲಿ ಈ ಒಂದು ಉಪವಾಸದಿಂದ ಆತನಲ್ಲಿ ಸಕಾರಾತ್ಮಕ ಬಹಳಷ್ಟು ಪ್ರಭಾವ ಆಗ್ತದೆ. ಎಲ್ಲ ಉಪವಾಸಗಳಿಂದ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಭಾವ ಆಗ್ತದೆ. ಇನ್ನು ಇಸ್ಲಾಮಿನ ಮಟ್ಟಿಗೆ ಹೇಳುವುದಾದರೆ 1 ತಿಂಗಳಿನ ಉಪವಾಸ ವ್ರತ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದಂತೆ ಜನರು ಒಳ್ಳೆಯವರಾಗ್ತಾರೆ. ಹಾಗೆ 1 ತಿಂಗಳಿನ ಮಟ್ಟಿಗೆ ಕನಿಷ್ಠ ಪಕ್ಷ. ಓಕೆ, ಕೆಲವರು ಆ ಒಳ್ಳೆಯತನವನ್ನು ನಿರಂತರವಾಗಿ ಬೆಳೆಸಿಕೊಳ್ತಾರೆ, ಕೆಲವರು 1 ತಿಂಗಳಿನ ಮಟ್ಟಿಗೆ ಒಳ್ಳೆಯವರಾಗ್ತಾರೆ. ಆದ್ದರಿಂದ 1 ತಿಂಗಳಿನ ಮಟ್ಟಿಗೆ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವುದು ಅದು ಖಂಡಿತವಾಗಿಯೂ ಕೂಡ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಇನ್ನೊಂದು ಅಂತ ಹೇಳಿದರೆ ರಮದಾನ್ ತಿಂಗಳು ದಾನ ಧರ್ಮದ ತಿಂಗಳು ಎಂದು ಹೇಳಲಾಗಿದೆ. ಅಶ್ಶಹರುಲ್ ಮವಾಸಾತ್ ಅಂತ ಹೇಳಿದರೆ ಸಹಾನುಭೂತಿ. ಈ ತಿಂಗಳು ಸಹಾನುಭೂತಿಯ ತಿಂಗಳು ಎಂದು ಹೇಳಲಾಗಿದೆ. ಸಹಾನುಭೂತಿ ಅಂತ ಹೇಳಿದರೆ ನಾವು ನಮ್ಮ ಹತ್ತಿರದವರು, ಅಪೇಕ್ಷಿತರು, ಅವರೆಲ್ಲರ ಬಗ್ಗೆ ಸಹಾನುಭೂತಿಯನ್ನು ತೋರುತ್ತೇವೆ. ನೀವು ಅಂದಾಜು ಮಾಡಿಕೊಳ್ಳಿ, ಜಗತ್ತಿನಲ್ಲಿ ಎಷ್ಟು ಶತಕೋಟಿ ಮುಸ್ಲಿಮರಿದ್ದಾರೆ. ಅವರೆಲ್ಲರೂ ಕೂಡ ಅವರಲ್ಲಿ 1% ಜನರಾದರೂ ಕೂಡ ಸಹಾನುಭೂತಿ ತೋರಿದರೆ ಅದು ಜಗತ್ತಿನ ಮೇಲೆ ಎಷ್ಟು ಪ್ರಭಾವ ಬೀರಬಹುದು. ಅದಲ್ಲದೆ ಕೆಲವರು ಜಕಾತ್ ಹೆಚ್ಚಿನವರು ರಮದಾನ್ ತಿಂಗಳಿನಲ್ಲಿ ಕೊಡ್ತಾರೆ. ಆದ್ದರಿಂದ ಇಡೀ ವಿಶ್ವದ ಜಕಾತನ್ನು ನೀವು ಸಂಗ್ರಹಿಸಿದರೆ ಅದು ಎಷ್ಟೋ ಶತಕೋಟಿಯ ಜಕಾತ್ ಆಗ್ತದೆ. ಆ ಜಕಾತ್ ಅಂತ ಹೇಳಿದರೆ ನಿರ್ಬಂಧಿತವಾದಂತಹ ಅದನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಆದ್ದರಿಂದ ಅದರ ಬಡವರ ಮೇಲೆ, ಬಡವರ ಜೀವನದ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾರೆ. ಮತ್ತು ಈ ಜಕಾತ್ ಹಣ ಯಾವ ರೀತಿ ವಿನಿಯೋಗಿಸಬೇಕು ಅಂತ ಹೇಳಿದರೆ ಬಡತನ ನೀಗುವ ರೀತಿಯಲ್ಲಿ ವಿನಿಯೋಗಿಸಬೇಕು. ಇತಿಹಾಸದಲ್ಲಿ ಅಂತಹ ಉದಾಹರಣೆ ಇದೆ, ಬಡತನ ನೀಗಿದಂಥ ಉದಾಹರಣೆ ಇದೆ. ಅದರಿಂದ ಬಹಳ ದೊಡ್ಡ ಪ್ರಭಾವ ಸಮಾಜದ ಮೇಲೆ ಖಂಡಿತವಾಗಿ ಉಪವಾಸದಿಂದ ಆಗುತ್ತೆ ಅಂತ ಹೇಳ್ಕೊಂಡು. ಎಸ್, ಓಕೆ. ಎಷ್ಟು ಹೊತ್ತು ಅನೇಕ ವಿಚಾರಗಳನ್ನು ಕೂಡ ತಿಳಿಸಿದರೆ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅದರ ಮಹತ್ವಗಳು, ವಿಶೇಷತೆಗಳು. ಯಾಕಂದರೆ ಇನ್ನೂ ಕೂಡ ಕೇಳೋಕ್ಕೆ ಹೋದರೂ ಕೂಡ ನೀವು ಜ್ಞಾನದ ಕಣಜ ಅಂತ ಏನು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಏನು ಬಹಳಷ್ಟು ವಿಚಾರವನ್ನು ಕೂಡ ತಾವು ಪ್ರಸ್ತುತಪಡಿಸಿದ್ದೀರಿ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ವಿಚಾರ ಜೊತೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಈ ರೀತಿಯ ಕಾರ್ಯಕ್ರಮದಲ್ಲಿ ಅಂದರೆ ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು.